ನಮಸ್ಕಾರ. ಇವತ್ತಿನ ಈ ಓಡಾಟದ ಬದುಕಲ್ಲಿ ನಮ್ಮೊಳಗಿನ ಶಾಂತಿ, ಆ ಒಂದು ಸಮತೋಲನೆ ಎಲ್ಲೋ ಕಳೆದುಹೋದ ಹಾಗೆ ಅನಿಸ್ತಾ ಇದೆಯಾ? ಹಾಗಿದ್ರೆ ಬನ್ನಿ, ಅದನ್ನ ಮತ್ತೆ ಹೇಗೆ ಪಡ್ಕೋಬೋದು ಅಂತ ನೋಡೋಣ. ಇದು ಕಳೆದುಹೋದದ್ದನ್ನ ಹುಡುಕೋ ಪ್ರಯಾಣ ಅಲ್ಲ, ಬದಲಿಗೆ ನಮ್ಮಲ್ಲೇ ಇರೋ ಶಕ್ತಿಯನ್ನ ಮತ್ತೆ ಎಚ್ಚರಗೊಳಿಸೋ ಒಂದು ಪ್ರಯತ್ನ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಆರೋಗ್ಯ ಅಂದ್ರೆ ನಾವು ಬೆನ್ನಟ್ಟಿ ಹಿಡಿಬೇಕಾದ ಗುರಿನ, ಅಥವಾ ಅದು ನಮ್ಮ ದೇಹದ ಸಹಜ ಸ್ಥಿತಿನ? ಆ ಸಹಜ ಸ್ಥಿತಿಗೆ ನಾವು ವಾಪಸ್ ಬಂದ್ರೆ ಸಾಕು. ಈ ಒಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಯೋಚನೆಯೊಂದಿಗೆ ನಮ್ಮ ಇವತ್ತಿನ ಮಾತುಕತೆಯನ್ನ ಮುಂದುವರಿಸೋಣ. ನೋಡಿ, ನಮ್ಮ ದೇಹ ಇದೆಯಲ್ಲ, ಅದೊಂದು ಅದ್ಭುತ. ಹೊರಗಿನ ಪ್ರಪಂಚದಲ್ಲಿ ಏನೇ ಏರುಪೇರಾದರೂ ಅದು ತನ್ನೊಳಗಿನ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋಕೆ ಸದಾ ಪ್ರಯತ್ನ ಪಡ್ತಾನೆ ಇರುತ್ತೆ. ಆ ಅದ್ಭುತವಾದ ಲಯದ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಹೌದು, ಇದು ನಿಜ. ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯ ಹಾಗೆ ನಮ್ಮ ದೇಹ ಕೂಡ ಒಂದು ಸ್ವಾಭಾವಿಕವಾದ ಸಾಮರಸ್ಯ ಮತ್ತೆ ಸಮತೋಲನದ ಸ್ಥಿತಿಯಲ್ಲೇ ಇರೋಕೆ ಇಷ್ಟಪಡುತ್ತೆ. ಅದು ನಮ್ಮ ದೇಹದ ಮೂಲ ವಿನ್ಯಾಸವೇ ಆಗಿದೆ. ಹಾಗಿದ್ರೆ ಆ ಸಮತೋಲನದ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಮನಸ್ಸು ಎಕ್ದಮ್ ಶಾಂತವಾಗಿರುತ್ತೆ, ನಮ್ಮಲ್ಲಿರೋ ಶಕ್ತಿ ಸ್ಥಿರವಾಗಿರುತ್ತೆ, ಮತ್ತೆ ನಮ್ಮ ಗಮನ ಪೂರ್ತಿಯಾಗಿ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಯಾವುದೇ ಒತ್ತಡ ಇಲ್ಲದ ಒಂದು ಸಹಜವಾದ ಸ್ಥಿತಿ ಅದು. ಆದ್ರೆ ಈ ಸಹಜವಾದ ಲಯಕ್ಕೆ ಅಡ್ಡಿಯಾಗೋದು ಯಾವುದು? ನಮ್ಮ ಇವತ್ತಿನ ಜೀವನ ಶೈಲಿನೇ ಇದಕ್ಕೆಲ್ಲ ಕಾರಣನಾ? ಬನ್ನಿ, ಈ ಅಡೆತಡೆಗಳು ಯಾವುವು ಮತ್ತೆ ಅವು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಒಮ್ಮೆ ನೋಡೋಣ. ನೋಡಿ, ಇವತ್ತಿನ ವೇಗದ ಜಗತ್ತಿನಲ್ಲಿ ದಿನನಿತ್ಯದ ಜವಾಬ್ದಾರಿಗಳು, ಯಾವಾಗ್ಲೂ ಕೈಯಲ್ಲಿನೋ ಮೊಬೈಲ್, ಇಂಟರ್ನೆಟ್ ಇವೆಲ್ಲ ಸೇರಿ ನಮ್ಮ ಸಹಜ ಲಯವನ್ನ ನಿಧಾನವಾಗಿ ತಪ್ಪಿಸ್ತಾ ಹೋಗುತ್ತೆ. ಇದು ಮೊದಲಿಗೆ ದೊಡ್ಡ ಸಮಸ್ಯೆ ಅಂತ ಅನಿಸ್ತೇ ಇರ್ಬೋದು, ಆದರೆ ಇದು ನಮ್ಮಲ್ಲಿ ಒಂದು ಸೂಕ್ಷ್ಮವಾದ ಅಸಮತೋಲನವನ್ನಂತೂ ಖಂಡಿತ ಸೃಷ್ಟಿ ಮಾಡುತ್ತೆ. ಯಾವಾಗ್ಲೂ ಏನಾದರೂ ಮಾಡ್ತಾನೆ ಇರಬೇಕು, ಸದಾ ಅಲರ್ಟ್ ಆಗಿರಬೇಕು ಅನ್ನೋ ಒಂದು ಫೀಲಿಂಗ್, ಇದು ತುಂಬ ಜನಕ್ಕೆ ಪರಿಚಯ ಇರುತ್ತಲ್ಲ. ಈ ಭಾವನೆ ನಮ್ಮ ಸಹಜವಾದ ಶಾಂತಿಗೆ ಅಡ್ಡಿಪಡಿಸುತ್ತೆ. ಹಾಗಾದ್ರೆ ಈ ಹೊರಗಿನ ಒತ್ತಡಗಳಿಗೆ ಪರಿಹಾರ ಎಲ್ಲಿದೆ? ಆಶ್ಚರ್ಯ ಅಂದ್ರೆ ಇದಕ್ಕೆ ಪರಿಹಾರ ನಮ್ಮಿಂದ ಹೊರಗಿಲ್ಲ, ನಮ್ಮ ದೇಹದ ಒಳಗೇ ಇದೆ. ಹೌದು, ನಮ್ಮ ದೇಹದ ಸಹಜ ಜ್ಞಾನದಲ್ಲೇ ಅದಕ್ಕೆ ಉತ್ತರ ಇದೆ. ಇದನ್ನೇ ನಾವು ದೇಹದ ಆಂತರಿಕ ಜ್ಞಾನ ಅಥವಾ ಇಮ್ಯೂನ್ ಇಂಟೆಲಿಜೆನ್ಸ್ ಅಂತ ಕರಿಬೋದು. ಇದು ಹೇಗಪ್ಪ ಅಂದ್ರೆ, ನಮ್ಮೊಳಗೆ ಸದಾ ಎಚ್ಚರವಾಗಿರೋ ಒಬ್ಬ ಕಾವಲುಗಾರನಿದ್ದಾಗೆ. ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನ ರಕ್ಷಿಸೋಕೆ ಮತ್ತು ನಮ್ಮ ದೇಹದ ಸಮತೋಲನವನ್ನ ಮತ್ತೆ ಸರಿಪಡಿಸೋಕೆ ಅದು ಹಗಲು ರಾತ್ರಿ ಕೆಲಸ ಮಾಡ್ತಾನೇ ಇರುತ್ತೆ. ಈ ಸಿಸ್ಟಮ್ ಇದೆಯಲ್ಲ, ಇದು 4 ಮುಖ್ಯ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲು ನಮ್ಮ ಆರೋಗ್ಯಕ್ಕೆ ಬರೋ ಸವಾಲುಗಳನ್ನ ಅದು ಗುರುತಿಸುತ್ತೆ, ಆಮೇಲೆ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುತ್ತೆ. ಮೂರನೇದಾಗಿ ಆ ಅನುಭವವನ್ನ ನೆನ್ಪಲ್ಲಿತ್ಕೊಳ್ಳುತ್ತೆ, ಯಾಕಂದ್ರೆ ಮುಂದೆ ಬೇಕಾಗತ್ತೆ ಅಂತ. ಕೊನೆಯದಾಗಿ ದೇಹದಲ್ಲಿ ಸಾಮರಸ್ಯವನ್ನ ಕಾಪಾಡೋಕೆ ಎಲ್ಲವನ್ನೂ ನಿಯಂತ್ರಣದಲ್ಲಿಡುತ್ತೆ. ಈಗ ಈ ಚಾರ್ಟ್ ನೋಡಿ, ಆ 4 ಹಂತಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ಇದು ತೋರಿಸುತ್ತೆ. ಉದಾಹರಣೆಗೆ, ದೈನಂದಿನ ಒತ್ತಡವನ್ನ ಗುರುತಿಸೋದು, ಅದಕ್ಕೆ ಹೊಂದಿಕೊಳ್ಳೋದು ಮತ್ತೆ ಭವಿಷ್ಯಕ್ಕಾಗಿ ಅದರಿಂದ ಪಾಠ ಕಲಿಯೋದು, ಇವೆಲ್ಲವೂ ನಮ್ಮ ದೇಹದ ಆಂತರಿಕ ಜ್ಞಾನದ ಭಾಗವೇ ಆಗಿದೆ. ನಮ್ಮ ದೇಹ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನಾವು ಅದಕ್ಕೆ ಸಹಾಯ ಮಾಡಬೇಡ್ವಾ? ಖಂಡಿತ ಮಾಡಬೇಕು. ನಾವು ನಮ್ಮ ದೇಹದ ಜೊತೆ ಒಬ್ಬ ಪಾರ್ಟ್ನರ್ ತರ ಕೆಲಸ ಮಾಡಬೇಕು. ಹಾಗಾದರೆ ಈ ಪಾರ್ಟ್ನರ್ಶಿಪ್ ಅನ್ನು ನಾವು ಗಟ್ಟಿ ಮಾಡೋದು ಹೇಗೆ? ಕೆಲವು ಸರಳವಾದ ಸೂತ್ರಗಳಿವೆ. ನಮ್ಮ ದಿನಚರಿಯಲ್ಲಿ ಒಂದು ಶಿಸ್ತು, ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಡೋ ಒಳ್ಳೆ ಆಹಾರ, ಮನಸ್ಸು ಮತ್ತು ದೇಹಕ್ಕೆ ಆರಾಮ ಕೊಡೋ ಆಳವಾದ ನಿದ್ರೆ, ಮತ್ತೆ ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿಡೋ ಒಂದು ಮಾನಸಿಕ ಸಮತೋಲನ. ಇಷ್ಟನ್ನ ನಾವು ಮಾಡಿದರೆ ನಮ್ಮ ದೇಹದ ಆಂತರಿಕ ಶಕ್ತಿಗೆ ನಾವು ಕೊಡೋ ದೊಡ್ಡ ಗಿಫ್ಟ್ ಅದೇ ಆಗಿರುತ್ತೆ. ನಮ್ಮ ಜೀವನ ಶೈಲಿ ಜೊತೆಗೆ ಪ್ರಕೃತಿಯಿಂದನೂ ನಾವು ಬೆಂಬಲ ಪಡ್ಕೋಬಹುದು. ಗಮನಿಸಿ, ಇದು ಚಿಕಿತ್ಸೆ ಅಲ್ಲ, ಬದಲಿಗೆ ನಮ್ಮ ದೇಹದ ಸಹಜ ಜ್ಞಾನಕ್ಕೆ ಇನ್ನಷ್ಟು ತಿಳುವಳಿಕೆ, ಒಂದು ರೀತಿ ಶಿಕ್ಷಣ ನೀಡೋ ಹಾಗೆ. ಈ ಹೋಲಿಕೆಯನ್ನ ಒಮ್ಮೆ ನೋಡಿ. ಆಹಾರ ಅನ್ನೋದು ದೇಹಕ್ಕೆ ಶಕ್ತಿ ಕೊಡೋ ಇಂಧನ, ಅಂದ್ರೆ ಫ್ಯೂಯಲ್ ಇದ್ದಾಗೆ. ಆದ್ರೆ ಪ್ರಕೃತಿಯಲ್ಲಿರೋ ಕೆಲವು ವಿಶೇಷವಾದ ಅಂಶಗಳು ನಮ್ಮ ರೋಗ ನಿರೋಧಕ ಶಕ್ತಿಗೆ ಜ್ಞಾನ, ಅಂದ್ರೆ ಮಾಹಿತಿಯನ್ನ ಕೊಡುತ್ತೆ. ಈ ಮಾಹಿತಿ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಸ್ಮಾರ್ಟಾಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಈ ಜ್ಞಾನವನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸೋ ನೈಸರ್ಗಿಕ ಮೆಸೆಂಜರ್ ಅಣುಗಳೇ ಈ ಟ್ರಾನ್ಸ್ಫರ್ ಫ್ಯಾಕ್ಟರ್ಸ್. ತಾಯಿಯ ಮೊದಲ ಹಾಲು ಅಂದ್ರೆ ಗಿಣ್ಣು ಹಾಲು ಮತ್ತೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಪ್ರಕೃತಿ ಈ ಜ್ಞಾನವನ್ನ ಅಡಗಿಸಿಟ್ಟಿದೆ. ಇವು ನಮ್ಮ ಇಮ್ಯೂನ್ ಸಿಸ್ಟಮ್ನ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿ ಅದನ್ನ ಹೆಚ್ಚು ಸಮರ್ಥವಾಗಿ ಮಾಡುತ್ತೆ. ಈ ತರದ ನೈಸರ್ಗಿಕ ಜ್ಞಾನವನ್ನ ನಮ್ಮ ದೈನಂದಿನ ಆಹಾರದ ಜೊತೆ ಸೇರಿಸ್ಕೊಳ್ಳೋದಂದ್ರೆ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಗೆ ಒಂದು ರೀತಿ ಟ್ರೈನಿಂಗ್ ಕೊಟ್ಟ ಹಾಗೆ.
ಇದು ನಮ್ಮ ಸಹಜ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುವ ಒಂದು ಹೆಜ್ಜೆ ಅಷ್ಟೇ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ಸ್ವಾಸ್ಥ್ಯದ ಪಯಣದಲ್ಲಿ ಮುಂದಿನ ಹೆಜ್ಜೆಯನ್ನ ಇಡೋಕ್ಕೆ ನಾವೆಲ್ಲ ಈಗ ಸಿದ್ಧರಾಗಿದ್ದೇವೆ ಅಲ್ವಾ? ಒಂದು ಮಾತು ನೆನ್ಪಿರ್ಲಿ, ಸಣ್ಣ ಸಣ್ಣ ಬದಲಾವಣೆಗಳೇ ಎಲ್ಲವನ್ನೂ ಬದಲಾಯಿಸಬಲ್ಲವು. ದೊಡ್ಡ ರಿಸಲ್ಟ್ಸ್ ಬೇಕು ಅಂದ್ರೆ ಯಾವಾಗ್ಲೂ ದೊಡ್ಡ ಹೆಜ್ಜೆಗಳೇ ಬೇಕು ಅಂತೇನಿಲ್ಲ. ನಾವು ಪ್ರತಿದಿನ ಮಾಡೋ ಸಣ್ಣ ಆದ್ರೆ ಸ್ಥಿರವಾದ ಬದಲಾವಣೆಗಳು ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ತರೋ ಶಕ್ತಿ ಹೊಂದಿವೆ. ಹಾಗಾಗಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಳೋಣ. ನಮ್ಮ ದೇಹದ ಈ ಅದ್ಭುತ ಜ್ಞಾನದ ಜೊತೆ ಕೈಜೋಡಿಸೋಕೆ ನಾವಿವತ್ತು ಯಾವ ಸಣ್ಣ ಹೆಜ್ಜೆಯನ್ನ ಇಡಬಹುದು? ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಕೆ ಮತ್ತೆ ನಿಮ್ಮ ಸ್ವಾಸ್ಥ್ಯದ ಪಯಣವನ್ನು ಮುಂದುವರಿಸೋಕೆ ನಿಮಗೆ ಆಸಕ್ತಿ ಇದ್ರೆ ನಿಮಗಾಗಿ ಒಂದು ಉಚಿತ ಆನ್ಲೈನ್ ಸೆಷನ್ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ವಿಷಯ ದಯವಿಟ್ಟು ಗಮನದಲ್ಲಿಡಿ. ಇಲ್ಲಿ ನೀಡಿದ ಮಾಹಿತಿ ಕೇವಲ ಸ್ವಾಸ್ಥ್ಯದ ಅರಿವು ಮೂಡಿಸೋಕೆ ಮತ್ತು ಅದಕ್ಕೆ ಬೆಂಬಲ ನೀಡೋಕೆ ಮಾತ್ರ. ಇದು ಯಾವುದೇ ರೋಗವನ್ನು ಪತ್ತೆ ಹಚ್ಚಲು, ಚಿಕಿತ್ಸೆ ನೀಡಲು, ಗುಣಪಡಿಸಲು ಅಥವಾ ತಡೆಯುವ ಉದ್ದೇಶವನ್ನು ಹೊಂದಿಲ್ಲ. ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಟ್ಟಿರೋ ವಿವರಗಳ ಮೂಲಕ ಸಂಪರ್ಕಿಸಬಹುದು. ಎಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ನೆಮ್ಮದಿ ಸಿಗಲಿ ಅಂತ ಹಾರೈಸ್ತೇವೆ. Thank you. Namaste.